ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟ್ ಆದ ಸ್ಪಾಂಜಿಯಾದ ಹನಿ ಕೇಕ್ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾದಂಥ ರೆಸಿಪಿ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ನೀವು ಸಿಂಪಲ್ ಆಗಿ ಈ ಒಂದು ಹನಿ ಕೇಕನ್ನು ಮಾಡ್ಬೋದು. ಯಾವುದೇ ರೀತಿ ಓವನ್ ಅವಶ್ಯಕತೆ ಕೂಡ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಕೇಕ್ ಆಗಿದೆ ಅಂತ. ಮಕ್ಳಿಗಂತೂ ತುಂಬಾ ಇಷ್ಟ. ಈ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಕೇಕನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡೋ ವಿಧಾನ ಹೇಗೆ, ಹಾಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 2 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಹೀಗೆ 2 ಮೊಟ್ಟೆಗಳನ್ನ ಒಂದು ದೊಡ್ಡ ಬೌಲಿಗೆ ಹಾಕೊಳ್ಬೇಕಾಗತ್ತೆ. ನೀವು ಮೊಟ್ಟೆಯನ್ನು ತಿನ್ನಲ್ಲ ಅಂದರೆ ಇದ್ರ ಬದಲು ಅರ್ಧ ಕಪ್ನಷ್ಟು ಮೊಸರನ್ನ ಬಳಸ್ಕೊಳ್ಬೋದು. ಈಗ ನಾನಿಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ರೀಫೈಂಡ್ ಆಯಿಲನ್ನು ಹಾಕೊಳ್ಬೇಕಾಗತ್ತೆ. ಇದಕ್ಕೆ ನಾನು 1 ಕಪ್ನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕೊಳ್ಬೇಕಾಗತ್ತೆ. ಈಗ ಇದನ್ನು ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಬೇಕು. ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮೊಟ್ಟೆ ಮತ್ತು ಸಕ್ಕರೆ ಚೆನ್ನಾಗಿ ಬೆರೆತ್ಕೊಂಡು ಸ್ವಲ್ಪ ಫೋಮಿ ಥರ ಟೆಕ್ಸ್ಚರ್ ಬರುತ್ತೆ ನೋಡಿ, ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೀವು ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ಈ ರೀತಿ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಈ ರೀತಿ ಆದಮೇಲೆ ನೋಡಿ, ಸಕ್ಕರೆ ಒಂಚೂರು ಮರಳಾಗಿ ಇರಬಾರ್ದು. ಫುಲ್ಲು ಸಕ್ಕರೆ ಎಲ್ಲ ಮೊಟ್ಟೆ ಜೊತೆ ಮಿಕ್ಸಪ್ ಆಗಿರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಈಗ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಒಂದೊಂದೇ ಕಪ್ಪನ್ನು ಹಾಕ್ಕೊಂಡು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಮೈದಾ ಬದಲು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಮೈದಾ ಹಾಕೋದ್ರಿಂದ ಸ್ವಲ್ಪ ಟೆಕ್ಸ್ಚರ್ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ತುಂಬ ಕ್ವಿಕ್ಕಾಗಿ ಆಗುತ್ತೆ. 45 ನಿಮಿಷ ಸಾಕು ಈ ಒಂದು ಕೇಕನ್ನು ಮಾಡೋದಕ್ಕೆ. ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ. ಅಂದರೆ ಅಡುಗೆ ಸೋಡಾ ಹಾಕ್ತೀವಿ. ಅದರ ಜೊತೆಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬೇಕಾಗುತ್ತೆ. 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನು, ಪುಡಿ ಉಪ್ಪನ್ನು. ಇದನ್ನು ಕೂಡ ಸ್ವಲ್ಪ ಜರಡಿ ಹಿಡ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಇದೇ ರೀತಿ ನೋಡಿ, ಹೀಗೆ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಗಂಟಿರೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಬೀಟರನ್ನು ಉಪಯೋಗಿಸ್ಕೊಳ್ಬೋದು. ನಾನು ಈಗ ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಗಂಟಿಲ್ದೇ ಸ್ಮೂತಾಗಿ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಫ್ರಿಜ್ಜಿಂದ ತೆಗೆದಂಥ ಹಾಲನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊರಗಡೆ ಇಟ್ಟು ಬೆಚ್ಚಗಿರುವಂಥ ಹಾಲಾದರೂ ಹಾಕ್ಬೋದು, ಇಲ್ಲ ಅಂದರೆ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ಹಾಲನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಸಾಫ್ಟಾಗಿ ದೋಸೆ ಬ್ಯಾಟರ್ ಬರುತ್ತಲ್ಲ, ಆ ರೀತಿ ಇರಬೇಕು. ಇದು ಈ ಟೆಕ್ಸ್ಚರ್ ಬಂದಿದೆ ನೋಡಿ. ಈಗ ಬ್ಯಾಟರ್ ರೆಡಿಯಾಗಿದೆ. ನಾವು ಇದನ್ನು ಒಂದು ಮೌಲ್ಡಿಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಎಣ್ಣೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ಮೌಲ್ಡಿಗೆ ಗ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾವು ಇದಕ್ಕೆ ಸ್ವಲ್ಪ ಡಸ್ಟಿಂಗ್ ಮಾಡಬೇಕು ಫ್ಲೋರ್ನ. ನಾನು ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಫ್ಲೋರ್ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೇಕು ಅಂಟಬಾರ್ದು, ಈಸಿಯಾಗಿ ಬರಲಿ ಅಂತ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಬ್ಯಾಟರನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು ಕಡೆ ನಾವು ಇದನ್ನು ಸ್ಟೀಮ್ ಕುಕ್ ಮಾಡ್ಕೊಳ್ಳಿಕ್ಕೆ ಇಡ್ಲಿ ಪಾತ್ರೆ ಅಥವಾ ಯಾವುದಾದ್ರೂ ಸ್ಟೀಮರನ್ನು ಕಾಯಲಿಕ್ಕೆ ಇಡಬೇಕಾಗತ್ತೆ. ನೀರು ಹಾಕಿ ನಾನು ಆಲ್ರೆಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಸ್ಟೀಮರ್ ಸಹಾಯದಿಂದ ಸ್ಟೀಮ್ ಕುಕ್ ಮಾಡಿ ನಾನು ಕೇಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗತ್ತೆ. ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ನೀವು ಕಟ್ ಮಾಡ್ತಾ ಇದ್ದಾಗಲೇ ಅದು ಅಷ್ಟು ಸಾಫ್ಟ್ನೆಸ್ ಗೊತ್ತಾಗ್ಬಿಡುತ್ತೆ. ಕೇಕು ಅಷ್ಟು ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ನೀರಿಟ್ಟಿದ್ದೀನಿ. ಈಗ ಸ್ಟೀಮರ್ನಲ್ಲೇ ಇಟ್ಟು ಇದನ್ನು 40 ರಿಂದ 45 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಊರಿನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಇದಾಗಿದೆ. ಇವಾಗ ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನೀವು ಒಂದು ಟೂತ್ ಪಿಕ್ ಸಹಾಯದಿಂದ ನೋಡಿದ್ರೆ ಅಂಟಬಾರ್ದು. ಟೂತ್ ಪಿಕ್ಕು ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಕುಕ್ ಆಗಿದೆ. ಇದನ್ನು ಸೈಡ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ನಾವು ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ. ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ ಕೇಕ್ನ.
ಈಗ ಇಲ್ಲಿ ಒಂದು ಟೂತ್ ಪಿಕ್ಕನ್ನು ತೆಗೆದುಕೊಂಡು ಈ ರೀತಿ ತೂತ್ಗಳನ್ನ ಮಾಡಬೇಕಾಗತ್ತೆ. ಯಾಕಂದರೆ ಶುಗರ್ ಸಿರಪನ್ನು ಹಾಕ್ತೀವಿ, ಅದು ನೆನಿಬೇಕಾಗತ್ತೆ. ನಾನು ಇಲ್ಲಿ ಒಂದು 1/4 ಕಪ್ನಷ್ಟು ಸಕ್ಕರೆ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಶುಗರ್ ಸಿರಪನ್ನು ಹಾಕಿದ ನಂತರ ನಾವು ಇದರ ಮೇಲ್ಗಡೆ ಕೋಟಿಂಗೋಸ್ಕರ ಜಾಮ್ ಸಿರಪನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಫ್ರೂಟ್ ಜಾಮ್ನ ತೆಗೆದುಕೊಂಡಿದ್ದೀನಿ. ನೀವು ಕಿಸಾನ್ ಜಾಮ್ ಕೂಡ ತೆಗೆದುಕೊಳ್ಬೋದು. ಒಂದು ಪ್ಯಾನಿಗೆ ಜಾಮ್ನ ಹಾಕ್ಕೊಂಡು ಅದಕ್ಕೆ ನಾವು ಈ ರೀತಿ ಅದೆಲ್ಲ ಫುಲ್ಲು ಮೆಲ್ಟ್ ಆಗಬೇಕು, ಆ ರೀತಿ ಮೀಡಿಯಮ್ ಉರಿನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದಾರಲ್ಲ, ಜಾಮೆಲ್ಲ ಮೆಲ್ಟ್ ಆಗಿದೆ, ಈ ರೀತಿ ತೆಳುವಾಗಿ ಮಿಕ್ಸ್ಚರ್ ಬರ್ತಾ ಇದೆ ನೋಡಿ. ಈಗ ಇದನ್ನು ಹೊರಗಡೆ ತೆಗೆದುಕೊಂಡು ಸ್ವಲ್ಪ ಕೂಲ್ ಆದ ನಂತರ ಇದಕ್ಕೆ ಹನಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೆಸರೇ ಹನಿ ಕೇಕ್ ಆಗಿರೋದ್ರಿಂದ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಿಸಿನಲ್ಲೇ ಹಾಕಿದ್ರೆ ಇದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ನಾನು ತಣ್ಣಗಾದ ನಂತರ ಹಾಕ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಕಂಪ್ಲೀಟಾಗಿ ಜಾಮ್ ಏನು ಸಿರಪ್ ಇದೆ ಅದನ್ನು ಕಂಪ್ಲೀಟಾಗಿ ಕೋಟ್ ಮಾಡಿಕೊಂಡ್ರೆ ರುಚಿಯಾದಂತಹ ಹನಿ ಕೇಕು ರೆಡಿ ಆಗುತ್ತೆ. ನಿಮಗೆ ಬೇಕು ಅಂದರೆ ಒಣ ಕೊಬ್ಬರಿ ತುರಿಯನ್ನು ಬೇಕಂದ್ರೂ ಮೇಲ್ಗಡೆ ಡೆಕೋರೇಷನಿಗೆ ಉಪಯೋಗಿಸ್ಕೊಳ್ಬೋದು. ನೋಡ್ತಾ ಇದ್ದಾರಲ್ಲ, ಸಾಫ್ಟಾಗಿ ಸ್ಪಾಂಜಿಯಾಗಿ ಹನಿ ಕೇಕ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.